ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾನು PSI ಪೇಪರ್ 1ಗೆ ಸಂಬಂಧಿಸಿದ ತರಗತಿಗಳನ್ನು ಈ ಮುಂಚೆ ತಗೊಳ್ತಾ ಇದ್ದೆ. ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ವೆರಿ ಸಾರಿ ಫಾರ್ ದ್ಯಾಟ್. ಈಗ ನಾವು ತಿರ್ಗಾ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೀವೇನಾದರೂ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. PSI ಪೇಪರ್ 1ನಲ್ಲಿ ಟ್ರಾನ್ಸ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. 2 ಪ್ರಶ್ನೆಗಳು ಬರ್ತವೆ, ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್. ಸೊ ಎರಡನ್ನೂ ಕೂಡ ನಾನು ನಮ್ಮ ತರಗತಿಗಳಲ್ಲಿ ಹೇಳ್ಕೊಡ್ತೇನೆ. ನಿನ್ನೆ ನಾನು ನಿಮಗೆ ಲ್ಯಾಂಡ್ ಸ್ಲೈಡ್ಸ್ನ ಬಗ್ಗೆ ಹೇಳ್ಕೊಟ್ಟೆ. ಕನ್ನಡದ ಒಂದು ಪ್ಯಾರಾಗ್ರಾಫ್ ತೊಗೊಂಡು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋದು ಹೇಳ್ಕೊಟ್ಟೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನಲ್ಲಿ ಅದೇ ರೀತಿಯ ಮತ್ತೊಂದು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ದು ತೊಗೊಬಂದಿದ್ದೀನಿ, ಅಂದರೆ ಟ್ರಾನ್ಸ್ಲೇಷನ್ ಅಂತ ಹೇಳಕ್ಕೆ ಬಂದೆ. ಅದೇ ರೀತಿಯ ಎಕ್ಸಾಮಿಗೆ ಉಪಯುಕ್ತವಾಗುವಂತಹ ಮತ್ತೊಂದು ಪ್ಯಾರಾಗ್ರಾಫ್ ಇವತ್ತು ತೊಗೊಂಡು ಬಂದಿದ್ದೀನಿ. ಆದರೆ ನಿನ್ನೆ ಕನ್ನಡ ಕಲ್ತ್ಕೊಂಡ್ವಿ, ಇವತ್ತು ಇಂಗ್ಲೀಷ್ ನೋಡೋಣ. ನೋಡಿ, ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ. ಸ್ಕ್ರೀನ್ಶಾಟ್ ತೊಗೊಳ್ಳೋದಾದರೆ ತೊಗೊಂಡು ನೀವು ಬೇಕಾದರೆ ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಬಹುದು. ಇಲ್ಲ ಇದು ಬೇಸಿಕ್ಸ್ ನಮಗೇನು ಗೊತ್ತಿಲ್ಲ ಮ್ಯಾಮ್ ಅಂತ ಅನ್ನೋರು ಫಸ್ಟಿಂದ ನೋಡಿ. ಮೊದಲನೇದಾಗಿ ಓದೋಣ ಬನ್ನಿ, ಓದ್ತೀನೇನಿದೆ ಅಂತ. ಡಿಸಿಪ್ಲಿನ್ ಈಸ್ ಎಸೆನ್ಷಿಯಲ್ ಫಾರ್ ಅ ಸಕ್ಸಸ್ಫುಲ್ ಲೈಫ್. It helps individuals stay focused and organized. A disciplined person can manage time effectively and achieve their goals without unnecessary stress or confusion. Okay. ಒಂದು ಶಿಸ್ತುಬದ್ಧ ರೀತಿಯನ್ನು ಫಾಲೋ ಮಾಡುವ ವ್ಯಕ್ತಿ ಅಥವಾ ಅವನು ಮಾಡೋ ಕೆಲಸಗಳು ಹೇಗಿರ್ತವೆ ನಾವು ಶಿಸ್ತನ್ನು ಫಾಲೋ ಮಾಡಿದ್ರೆ, ಅದಕ್ಕೆ ರಿಲೇಟಾಗಿ ಪ್ಯಾರಾಗ್ರಾಫ್ ಇಲ್ಲಿದೆ. ಸೊ ಈಗ ಒಂದೊಂದೇ ವಾಕ್ಯವನ್ನು ನೋಡೋಣ. ಒಟ್ಟು 3 ವಾಕ್ಯ ತೊಗೊಂಡು ಬಂದಿದ್ದೀನಿ. ನೆನ್ನೆನೂ 3 ವಾಕ್ಯ ಇತ್ತು. ನೆನ್ನೆ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೀರಾ? ಡೋಂಟ್ ವರಿ, ಈ ಕ್ಲಾಸ್ನ ಕೊನೆಯಲ್ಲಿ ನಾನು ನಿಮಗೆ ನೆನ್ನೆಯ ಕ್ಲಾಸ್ ವಿಡಿಯೋನ ಡಿಸ್ಪ್ಲೇ ಮಾಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು. ಡು ನಾಟ್ ವರಿ. ಕಂಟಿನ್ಯೂ ಮಾಡೋಣ. ಮೊದಲನೇ ವಾಕ್ಯ ನೋಡಿ ಹೀಗಿದೆ, ಬರೆಯೋಣವಾ? ರೆಡಿನಾ? ಗೊತ್ತಿರೋ ಎಲ್ಲ ಪದಗಳನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿ. ಆ್ಯಂಡ್ ನೆನ್ನೆಯ ವಿಡಿಯೋಗೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಕಾಮೆಂಟ್ಸು ಬಂದಿತ್ತು, ನೋಡ್ತಾ ಇದ್ದೆ. ಮ್ಯಾಮ್ ಮರ್ತು ಬಿಟ್ರಿ ಅಂತೆಲ್ಲ ಕಳಿಸಿದ್ರಿ. ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಸಿಕ್ಕಾಕೊಂಡಿದ್ದ ಕಾರಣ ನನಗೆ ತರಗತಿಗಳನ್ನು ತೊಗೊಳೋದಕ್ಕಾಗ್ತಾ ಇರಲಿಲ್ಲ. ಎಲ್ಲಿ ಹೋಗೋಣ, ವೇದಾಂತ್ ಪಾಠಶಾಲೆನೇ ಎಲ್ಲ ನಮಗೆ. ಎಲ್ಲೂ ಹೋಗೋಕ್ಕಾಗಲ್ಲ ಇದನ್ನು ಬಿಟ್ಟು. ಸೊ ಏನೂ ತಲೆ ಕೆಡಿಸ್ಕೊಬಿಡಿ, ಗ್ಯಾಪ್ ಆದರೂ ಎಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರ್ತೀನಿ, ಕ್ಲಾಸಸ್ ಮಾಡೇ ಕೊಡ್ತೀನಿ. ಓಕೆ, ಎಸ್. ನೋಡಿ, ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆ ಈಗ ನಾನು ಬರೆಯೋ ಪದವನ್ನು ಬಿಟ್ಟು ಬೇರೆ ಪದ ನಿಮಗೆ ಗೊತ್ತಿದ್ರೆ ನೀವು ತೊಗೊಳ್ಬಹುದು, ನಾಟ್ ಎನ್ ಇಶ್ಯೂ. ಡಿಸಿಪ್ಲಿನ್ ಅಂತ ಅಂದರೆ ನಾನಿಲ್ಲಿ ಶಿಸ್ತು ಅಂತ ತೊಗೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಬೇರೆ ಪದ ಗೊತ್ತಾ, ಆರಾಮಾಗಿ ನೀವು ತೊಗೊಳ್ಬಹುದು. ಓಕೆ, ಒಂದು ನಿಮಿಷ. ಯಾ, ಕ್ಲಿಯರ್? ಈಸ್, ಎಲ್ಲೇ ಈಸ್ನ ನೋಡಿದ್ರೂ ಕೂಡ ನೀವು ಆಗಿದೆ ಅಂತ ತೊಗೊಂಡ್ಬಿಡಿ. ಕ್ಲಿಯರ್? ಎಸೆನ್ಷಿಯಲ್, ಎಸೆನ್ಷಿಯಲ್ ಅಂದರೆ ತುಂಬ ಅವಶ್ಯಕವಾಗಿರುವಂಥದ್ದು ಅಂತ. ಸೊ ಹಾಗಾಗಿ ಅತ್ಯಗತ್ಯ ಬರಿಬಹುದು, ಅವಶ್ಯಕ ಬರಿಬಹುದು, ಅಗತ್ಯ ಬರಿಬಹುದು. ಫಾರ್ ಅ ಸಕ್ಸಸ್ಫುಲ್ ಲೈಫ್, ಸಕ್ಸಸ್ಫುಲ್ ಅಂದರೆ ಸದ್ಯಕ್ಕಿಲ್ಲಿ ಯಶಸ್ಸು ಅಂತ ಬರೆದಿರ್ತೀನಿ, ಆಮೇಲೆ ಇದು ಚೇಂಜ್ ಆಗುತ್ತೆ, ಆಮೇಲೆ ನಾವು ನೋಡೋಣ. ಲೈಫ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ ಜೀವನ. ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದೋಯ್ತು. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಡಿಸಿಪ್ಲಿನ್ ಈಸ್ ಎಸೆನ್ಷಿಯಲ್ ಫಾರ್ ಅ ಸಕ್ಸಸ್ಫುಲ್ ಲೈಫ್ ಅಂತ ಅವ್ರಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಏನಂತ ಬರೆಯೋಣ ಈಗ ನಾವು ಇದನ್ನು? ಬನ್ನಿ ನೋಡೋಣ, ಹೇಳ್ತೀನಿ. ಯಾವುದಕ್ಕೆ ಏನು ಇಲ್ಲಿ ಇಂಪಾರ್ಟೆಂಟ್ ಅನ್ನೋದು ಪ್ರಶ್ನೆ. ಇಲ್ಲಿ ನಮ್ಮ ಜೀವನ ಸಕ್ಸಸ್ ಕಾಣಬೇಕು ಅಂತ ಅಂದರೆ, ಯಾರಾದರೂ ನಮ್ಮನ್ನು ನೋಡಿದಾಗ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಹಿ ಈಸ್ ಅ ಸಕ್ಸಸ್ಫುಲ್ ಪರ್ಸನ್, ಶಿ ಈಸ್ ಅ ಸಕ್ಸಸ್ಫುಲ್ ಪರ್ಸನ್, ಯಾರಾದರೂ ನಮ್ಮನ್ನು ನೋಡಿ ಆ ಥರ ಹೇಳಬೇಕು ಅಂತ ಅಂದರೆ ನಮಗೆ ಬೇಕಾಗಿರೋದೇನು? ಶಿಸ್ತು. ಕರೆಕ್ಟ್ ಅಲ್ವಾ? ಯಾವ ಥರ ಬರೆಯೋದು ನೋಡಿ, ಈ ಥರ ಬರೀಬಹುದು. ಡಿಸಿಪ್ಲಿನ್ ಈಸ್ ಎಸೆನ್ಷಿಯಲ್ ಫಾರ್ ಅ ಸಕ್ಸಸ್ಫುಲ್ ಲೈಫ್. ಯಶಸ್ವಿ, ಯಶಸ್ವಿ ಜೀವನಕ್ಕೆ, ಯಶಸ್ವಿ ಜೀವನಕ್ಕೆ ಯಾವುದು ಅತ್ಯಗತ್ಯ ಬರಿತಾ ಇದ್ದೀನಿ. ಶಿಸ್ತು, ಶಿಸ್ತು ಅತ್ಯಗತ್ಯವಾಗಿದೆ, ಅಗತ್ಯವಾಗಿದೆ, ಅವಶ್ಯಕವಾಗಿದೆ, ಎನಿಥಿಂಗ್.
ಹೀಗೆ ಬರೀಬಹುದು. ಅಥವಾ ಈ ವಾಕ್ಯವನ್ನು ನೀವು ಶಿಸ್ತು ಯಶಸ್ವಿ ಜೀವನಕ್ಕೆ ಅಗತ್ಯವಾಗಿದೆ, ಅತ್ಯಗತ್ಯವಾಗಿದೆ. ಬೇಕಾದರೆ ಶಿಸ್ತು ಅನ್ನೋ ಪದವನ್ನು ಇಲ್ಲಿ ಕೂಡ ನೀವು ತಗೊಳ್ಬಹುದು. ಹಾಗೆ ಬರೆದಾಗ ಏನಾಗುತ್ತೆ ನೋಡಿ, ಒಂದು ವೇಳೆ ನಾನಿಲ್ಲಿ ಶಿಸ್ತು ಇದನ್ನು ನಾನು ತಗೊಳ್ತಾ ಇದ್ದೀನಿ ಅಂತ ಅಂದಾಗ ಆಗೇನಾಗುತ್ತೆ ಗೊತ್ತಾ, ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ, ಇಷ್ಟು ಪೂರ್ತಿಯಾಗಿ ನಮಗೆ ಆಬ್ಜೆಕ್ಟ್ ಆಗುತ್ತೆ, ಇದೇನಾಗುತ್ತೆ ಅಂದರೆ ಕ್ರಿಯಾಪದವಾಗುತ್ತೆ. ನೆನ್ನೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ, ಇಂಗ್ಲೀಷ್ನ ಒಂದು ವಾಕ್ಯವನ್ನು ಬರೆಯೋದಕ್ಕೆ ಈ ಫಾರ್ಮುಲಾನ ನೀವು ಬಳಸಬೇಕು, ಕನ್ನಡದ ಒಂದು ವಾಕ್ಯವನ್ನು ಬರೆಯೋದಕ್ಕೆ ಈ ಫಾರ್ಮುಲಾನ ಬಳಸಬೇಕು. ಆ್ಯಂಡ್ ನಾನು ಇವಾಗ ಯೂಸ್ ಮಾಡಿರೋದು ಇದೇ ಫಾರ್ಮುಲಾ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನೋಡಿ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಗೊತ್ತಾಯ್ತಾ? ಓಕೆ. ಒಂದು ವೇಳೆ ನೀವು ಶಿಸ್ತು ಇಲ್ಲಿ ತಗೊಳ್ತಾ ಇದ್ದೀರಾ ಅಂದಾಗ ಈ ಫಾರ್ಮುಲಾ ಅಪ್ಲೈ ಆಗಲ್ಲ. ಎರಡು ವಾಕ್ಯ ಸರಿನೇ. ಶಿಸ್ತು ಯಶಸ್ವಿ ಜೀವನಕ್ಕೆ ಅತ್ಯಗತ್ಯವಾಗಿದೆ, ಯಶಸ್ವಿ ಜೀವನಕ್ಕೆ ಶಿಸ್ತು ಅತ್ಯಗತ್ಯವಾಗಿದೆ. ಎರಡು ಒಂದೇ, ಎರಡರಲ್ಲಿ ಯಾವ್ದು ಬೇಕಾದರೂ ತಗೊಳ್ಬಹುದು. ಬರ್ಕೊಂಡಿಲ್ಲ ಅಂತಂದರೆ ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ನೀವು ನಂತರದಲ್ಲಿ ಬರ್ಕೋಬಹುದು. ಸ್ವಲ್ಪ ವಿಡಿಯೋ ರಿವೈಂಡ್ ಮಾಡಿ ಆಮೇಲೆ ಪಾಸ್ ಮಾಡಿ ಇವಾಗ ಸದ್ಯಕ್ಕೆ ಬರ್ಕೊಳ್ಳೋರಿಗೆ ಬರ್ಕೊಳ್ಳಿ, ಇಲ್ಲ ನೀವು ಆಮೇಲೆ ಬರ್ಕೋತೀರಾ ಅನ್ನೋದಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಆಮೇಲೆ ಬೇಕಿದ್ದಲ್ಲಿ ರಿವೈಂಡ್ ಮಾಡಿ ನೋಟ್ ಮಾಡ್ಕೋಬೋದು. ಮೊದಲನೇ ವಾಕ್ಯ ಎಷ್ಟು ಸಿಂಪಲ್ ಆಗಿತ್ತು ಅಲ್ವಾ? ಎರಡನೇ ವಾಕ್ಯದ ಕಡೆಗೆ ಹೋಗೋಣ ಬನ್ನಿ. ಇದನ್ನು ಈಗ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು. ನಮ್ಮ ಎರಡನೇ ವಾಕ್ಯ ಹೀಗಿದೆ, ಇಟ್ ಹೆಲ್ಪ್ಸ್ ಇಂಡಿವಿಜುವಲ್ಸ್ ಸ್ಟೇ ಫೋಕಸ್ಡ್ ಆ್ಯಂಡ್ ಆರ್ಗನೈಸ್ಡ್. ಓಕೆ, ಪದಗಳು ಏನೇನಿದೆ ನೋಡೋಣ. ಗೊತ್ತಿರುವ ಎಲ್ಲ ಪದಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೇಕು, ಕಾಮೆಂಟ್ಸನ್ನು ನಾನು ನೋಡ್ತೀನಿ. ಇಟ್ ಅಂತ ಅಂದರೆ ಇದು, ಹೆಲ್ಪ್ಸ್ ಅಂತ ಇದೆ, ಹೆಲ್ಪ್ ಹೆಲ್ಪ್ಸ್ ಎಲ್ಲ ಒಂದೇ. ಮೇಜರ್ ಹೆಲ್ಪ್ ಅನ್ನೋದು ಕ್ರಿಯಾಪದ, ನಾಮಪದ ಅಲ್ಲ, ನೆನ್ಪಿಟ್ಕೊಳ್ಳಿ, ಅದು ವರ್ಬ್, ನೌನ್ ಅಲ್ಲ. ಹೆಲ್ಪ್ಸ್ ಅಂತ ಅಂದರೆ ಸಹಾಯ ಅಂತ ಸದ್ಯಕ್ಕೆ ಇಲ್ಲಿ ಬರೆದಿರ್ತೀನಿ, ಆಮೇಲೆ ಚೇಂಜ್ ಆಗುತ್ತಿದ್ದು. ಇಂಡಿವಿಜುವಲ್ಸ್, ಇಂಡಿವಿಜುವಲ್ಸ್ ಅಂದರೆ ಯಾರು? ನಾನು, ನೀವು. ಸೊ ಸಿಂಪಲ್ ಆಗಿ ಬರೆಯೋಣ, ವ್ಯಕ್ತಿಗಳು, ವ್ಯಕ್ತಿಗಳು ಅಷ್ಟೇ. ಕೆಲವರು ವ್ಯಕ್ತಿತ್ವ ಅಂತ ಬರೀತೀರ, ದಟ್ ಈಸ್ ಪರ್ಸನಾಲಿಟಿ. ವ್ಯಕ್ತಿತ್ವ ಅಂದರೆ ಪರ್ಸನಾಲಿಟಿ, ಇಂಡಿವಿಜುವಲ್ ಅಂದರೆ ಪೀಪಲ್, ಪರ್ಸನ್, ಸಿಂಗುಲರ್ ಇದ್ದರೆ ಪರ್ಸನ್, ಅದೇ ಎಷ್ಟೊಂದು ಜನ ಇದ್ದರೆ ಪೀಪಲ್. ಓಕೆ, ಸೊ ಅದನ್ನೇ ವ್ಯಕ್ತಿಗಳು ಅಂತ ಇಲ್ಲ ಬರ್ತಿರೋದು. ಸ್ಟೇ ಫೋಕಸ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಪದ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಟೇ ಫೋಕಸ್ಡ್ ಅಂತ ಕೊಟ್ಟಿದ್ದಾರೆ. ಕ್ಲಿಯರಾ? ಅಂದರೆ ಗಮನ ಹರಿಸೋದು ಅನ್ನೋದರ್ಥ. ಆರ್ಗನೈಸ್ಡ್ ಅಂದರೆ ಸಂಘಟಿತ ಅಂತ ಹೇಳ್ತೀವಿ, ಅಂದರೆ ಎಕ್ಸಾಕ್ಟಾಗಿ ಓಕೆ ಈ ಟೈಮ್ಗೆ ಇದೇ ಮಾಡಬೇಕು ಕೆಲಸ, ಈ ಟೈಮಿಗೆ ಮಲಗಬೇಕು, ಶಿಸ್ತು ಈ ಥರ ಫಾಲೋ ಮಾಡ್ತಾರಲ್ವ ಅದು. ಸೊ ಸ್ಟೇ ಫೋಕಸ್ಡ್ ಅನ್ನೋದಕ್ಕೆ ಬರೆಯೋಣ ಗಮನ, ಆ್ಯಂಡ್ ಮತ್ತು ಆರ್ಗನೈಸ್ಡ್ ಅನ್ನೋದಕ್ಕೆ ಬರೆಯೋಣ ಸಂಘಟಿತ. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ ಸ್ಟೂಡೆಂಟ್ಸ್, ನನಗೆ ಗೊತ್ತಿರೋ ಪದ ನಾನು ಬರಿತಾ ಇದ್ದೀನಿ, ಇದೇ ಬರಿಬೇಕು ಅಂತೇನಿಲ್ಲ. ಓಕೆ, ಇಟ್ ಹೆಲ್ಪ್ಸ್ ಇಂಡಿವಿಜುವಲ್ ಸ್ಟೇ ಫೋಕಸ್ಡ್ ಆ್ಯಂಡ್ ಆರ್ಗನೈಸ್ಡ್. ಬನ್ನಿ ಬರೆಯೋಣ. ಇಲ್ಲಿ ನೋಡಿ, ಇಟ್ ಅಂತ ಏನಿದೆ ಇದನ್ನು ನಾವು ಸಬ್ಜೆಕ್ಟ್ ಆಗಿ ತಗೊಳ್ತೀವಿ, ಹೆಲ್ಪ್ಸ್ ಅನ್ನೋದು ಕ್ರಿಯಾಪದ, ಯಾವುದಕ್ಕೆ ಸಹಾಯ ಮಾಡುತ್ತೆ? ಇಲ್ಲಿ ಆಬ್ಜೆಕ್ಟ್. ಓಕೆ, ಬನ್ನಿ ಬರೆಯೋಣ. ಇದು ಇದು ಯಾರಿಗೆ ಸಹಾಯ ಮಾಡುತ್ತೆ ನೋಡಿ, ನಾನು ಇಲ್ಲಿ ಅಪ್ಲೈ ಮಾಡ್ತಿರೋ ಫಾರ್ಮುಲಾ ಇದು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನಿಮಗೆ ನೀಡಿದರೆ ಸ್ಟಾರ್ಟಿಂಗಲ್ಲಿ ಮೇಲೆ ಬರ್ಕೊಂಡ್ಬಿಡಿ ಈ ಥರ. ಓಕೆನಾ? ನಮ್ಗೆ ಗೊತ್ತಾಗಲ್ಲ ಮ್ಯಾಮ್ ಕನ್ಫ್ಯೂಷನ್ ಅಂತ ಅನ್ನೋರು ಇದನ್ನ ಈ ಥರ ಬರ್ಕೊಂಡ್ಬಿಡಿ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ. ಓಕೆ, ಬನ್ನಿ. ಇದು ವ್ಯಕ್ತಿಗಳು ಏನು ಮಾಡೋದಕ್ಕೆ? ಆ ವ್ಯಕ್ತಿಗಳು ಎರಡು ಕೆಲಸವನ್ನು ಮಾಡ್ತಾರೆ. ಮೊದಲನೇ ಕೆಲಸ ಏನು? ಗಮನ ಹರಿಸೋದು. ಎರಡನೇ ಕೆಲಸ ಸಂಘಟಿತವಾಗಿರೋದು. ಬರೆಯೋಣ, ವ್ಯಕ್ತಿಗಳು ಗಮನ ಹರಿಸಲು ಮತ್ತು ಸಂಘಟಿತವಾಗಿರಲು ಏನು ಮಾಡುತ್ತೆ? ಸಹಾಯ ಮಾಡುತ್ತದೆ. ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಇದು ಅಂತ ಅಂದರೆ ಸಬ್ಜೆಕ್ಟ್, ಸಹಾಯ ಮಾಡುತ್ತದೆ ಅಂದರೆ ಕ್ರಿಯಾಪದ. ಯಾವುದಕ್ಕೆ ಸಹಾಯ ಮಾಡೋದು ಅಥವಾ ಯಾರಿಗೆ ಸಹಾಯ ಮಾಡೋದು? ವ್ಯಕ್ತಿಗಳಿಗೆ. ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ? ಒಂದು ಗಮನ ಹರಿಸೋದು, ಮತ್ತೊಂದು ಸಂಘಟಿತವಾಗಿರೋದು. ನಾನು ಉತ್ತರವನ್ನು ಬರೆಯೋಕ್ಕೂ ಮುನ್ನನೇ ಫಾರ್ಮುಲಾ ಹಾಕಿದ್ದೆ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಇದೇ ಕನ್ಫ್ಯೂಷನ್.
ಮ್ಯಾಮ್ ಹೇಗೆ ನಾವು ಇದನ್ನು ಈ ರೀತಿಯಲ್ಲಿ ತಗೊಳ್ಬಹುದು ಅನ್ನೋದೇ ತುಂಬ ಜನರಿಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಓಕೆ, ಗಿವ್ ಮಿ 1 minute, ನೋಟ್ ಮಾಡ್ಕೊಳ್ಳಿ ಒಂದೇ ಒಂದು ನಿಮಿಷ. ಬರ್ಕೊಂಡಿದ್ದಾಯ್ತಾ ಸ್ಟೂಡೆಂಟ್ಸ್? ಬರ್ಕೊಂಡಿದ್ದಾಯ್ತಾ? ಮುಂದಕ್ಕೆ ಹೋಗೋಣವಾ? ಎಸ್, ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಮುಂದಿನ ವಾಕ್ಯ ನೋಡಿ ಹೀಗಿದೆ. ಏನಿದೆ? ಅ ಡಿಸಿಪ್ಲಿನ್ಡ್ ಪರ್ಸನ್ ಕ್ಯಾನ್ ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಆ್ಯಂಡ್ ಅಚೀವ್ ದೇರ್ ಗೋಲ್ಸ್ ವಿತೌಟ್ ಅನ್ನೆಸೆಸರಿ ಸ್ಟ್ರೆಸ್ ಆರ್ ಕನ್ಫ್ಯೂಷನ್. ಅಂದರೆ ಶಿಸ್ತುಬದ್ಧ ಜೀವನವನ್ನು ಪಾಲಿಸುವಂಥ ವ್ಯಕ್ತಿಗೆ ಸ್ಟ್ರೆಸ್ ಇರಲ್ಲ. ಬಿಕಾಸ್ ಆಲ್ರೆಡಿ ಪ್ಲ್ಯಾನ್ ಆಗಿರುತ್ತೆ. ನಾನು ಈ ಕೆಲಸ ಮಾಡಬೇಕು, ಈ ಕೆಲಸ ಇದಾದಮೇಲೆ ಈ ಕೆಲಸ, ನನ್ನ ಕೆಲಸ ಇಷ್ಟೇ ದಿನಕ್ಕೆ ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೊ ಅವಾಗ ಸ್ಟ್ರೆಸ್ ಆಗಲ್ಲ, ನಮಗೆ ಒತ್ತಡ ಇರಲ್ಲ ನಮಗೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ಆರ್ಗನೈಸ್ಡ್ ಡೇ ಅಂದರೆ ನಾವು ಪ್ಲ್ಯಾನ್ ಮಾಡಲ್ಲ, ನಾಳೆ ಏನೇನು ಮಾಡಬೇಕು ಪ್ಲ್ಯಾನ್ ಮಾಡಲ್ಲ. ಅವಾಗೇನಾಗುತ್ತೆ? ಕನ್ಫ್ಯೂಷನ್. ಯಾವ ಕೆಲಸ ಆದಮೇಲೆ ಏನು ಮಾಡಲಿ, ಅದೊಂದು ಒತ್ತಡ. ಅಯ್ಯೋ ಈ ಕೆಲಸ ಆಗಿಲ್ಲ, ಆ ಕೆಲಸ ಆಗಿಲ್ಲ. ಸೊ ಇದು ಇರಲ್ಲ ಯಾವಾಗ ವೆನ್ ವಿ ಆರ್ ಅ ಡಿಸಿಪ್ಲೀನ್ಡ್ ವೆನ್ ವಿ ಆರ್ ಲೀಡಿಂಗ್ ಅ ಡಿಸಿಪ್ಲೀನ್ಡ್ ಲೈಫ್ ಆರ್ ವೆನ್ ವಿ ಆರ್ ಅ ಡಿಸಿಪ್ಲೀನ್ಡ್ ಪರ್ಸನ್, ಶಿಸ್ತುಬದ್ಧ ವ್ಯಕ್ತಿ ಆದಾಗ ಅನ್ನೋದು ವಿಷಯ ಇಲ್ಲಿ. ಸೊ ಬನ್ನಿ ಬರೆಯೋಣ ಏನಿದೆ ಅಂತ. ಎಸ್, ಆ ಡಿಸಿಪ್ಲೀನ್ಡ್ ಪರ್ಸನ್ ಅಂತ ಇದೆ ಅಲ್ವಾ, ಅದನ್ನು ತಗೊಳ್ತಾ ಇದ್ದೀನಿ. ಏನೇನು ಪದಗಳು ಗೊತ್ತೋ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ನಿಮಿಷ, ಹಿಂದಿನ ವಾಕ್ಯಕ್ಕೆ ಹೋಗ್ಬಿಟ್ಟಿತ್ತು, ಒಂದೇ ಒಂದು ನಿಮಿಷ. ಡಿಸಿಪ್ಲೀನ್ಡ್ ಪರ್ಸನ್, ಇದನ್ನು ನಾವು ತಗೊಳ್ಳೋಣ. ಶಿಸ್ತುಬದ್ಧ ವ್ಯಕ್ತಿ. ಕ್ಯಾನ್, ಎಲ್ಲೇ ಕ್ಯಾನ್ ನೋಡಿದ್ರು ಬಹುದು ಅಂತ ಬರ್ಕೋಬೇಕು. ಪ್ರತಿ ಸಾರ್ತಿ ನಾನು ಕ್ಲಾಸ್ ತೊಗೊಂಡಾಗೆಲ್ಲ ಹೇಳ್ತಾ ಇರ್ತೀನಿ ನಿಮಗೆ ಅಲ್ವಾ, ಬರೀಲೇಬೇಕು ಇದನ್ನು. ಮ್ಯಾನೇಜ್ ಅಂತ ಇದೆ. ಮ್ಯಾನೇಜ್ ಅಂದರೆ ನಿಭಾಯಿಸೋದು ಅನ್ನೋದು ಅರ್ಥ. ಸದ್ಯಕ್ಕಿಲ್ಲಿ ನಿಭಾಯಿಸು ಅಂತ ಬರೆದಿರ್ತೀನಿ. ಟೈಮ್ ಎಫೆಕ್ಟಿವ್ಲಿ, ಸಮಯವನ್ನು ತುಂಬ ಚೆನ್ನಾಗಿ ಪರಿಣಾಮಕಾರಿಯಾಗಿ ಅಂತ ಹೇಳಬಹುದು. ಎಫೆಕ್ಟಿವ್ಲಿ ಅಂದರೆ ಪರಿಣಾಮಕಾರಿ ಅನ್ನೋ ಅರ್ಥ. ಟೈಮ್, ಸಮಯ, ಎಫೆಕ್ಟಿವ್ಲಿ, ಪರಿಣಾಮಕಾರಿ. ಆ್ಯಂಡ್ ಅಚೀವ್, ಅಚೀವ್ ಅಂದರೆ ಸಾಧನೆ, ಸಾಧಿಸು. ಸದ್ಯಕ್ಕಿಲ್ಲಿ ಸಾಧಿಸು ಅಂತ ಬರೆದಿರ್ತೀನಿ. ವಿ ವಿಲ್ ಸಿ ದೇರ್, ಅವರ
ಗೋಲ್ಸ್ ಗುರಿಗಳು, ಬೇರೆ ಗೊತ್ತಿದ್ರೆ ಬರ್ಕೊಳ್ಳಿ. ವಿತೌಟ್ ಅನ್ನೆಸೆಸರಿ ಸ್ಟ್ರೆಸ್, ವಿತೌಟ್ ಅನ್ನೋದನ್ನು ಸದ್ಯಕ್ಕೆ ನಾನು ಇಲ್ಲದೆ ಅಂತ ಬರ್ದಿರ್ತೀನಿ, ನಾವು ಆಮೇಲೆ ಚೇಂಜ್ ಆಗುತ್ತದು. ಲೆಟ್ ಸಿ. ಅನ್ನೆಸೆಸರಿ ಅಂತ ಕೊಟ್ಟಿದ್ದಾರೆ. ನೆಸೆಸರಿ ಅಂದರೆ ಅವಶ್ಯಕ, ಅನ್ನೆಸೆಸರಿ ಅಂದರೆ ಅವಶ್ಯಕವಿಲ್ಲದೆ ಇರುವಂಥದ್ದು, ಅನಗತ್ಯ ಅಂತ ಕೂಡ ಬರಿಬಹುದು. ಓಕೆನಾ? ನನಗೆ ಈ ಪದ ಗೊತ್ತಿತ್ತು, ಅನಗತ್ಯ ಬರ್ದಿದ್ದೀನಿ. ಬೇರೆ ಪದ ಗೊತ್ತಾ? ಬರೀರಿ. ಸ್ಟ್ರೆಸ್ ಒತ್ತಡ, ಆರ್ ಅಥವಾ. ಕನ್ಫ್ಯೂಷನ್ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಷನ್ ಅಂತ ಅಂದರೆ ಈಗ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನಿಮಗೆ, ಒಂದು ವೇಳೆ ನಮಗೇನಾದರೂ ಏನು ಕೆಲಸ ಮಾಡಲಿ, ನೆಕ್ಸ್ಟ್ ಏನು ಕೆಲಸ ಮಾಡಲಿ, ಅದರಲ್ಲೇ ಒಂದೊಂದ್ಸತಿ ನಮಗೆ ಒತ್ತಡ ಆಗಿಬಿಡುತ್ತೆ, ಸ್ಟ್ರೆಸ್ ಆಗಿಬಿಡುತ್ತೆ, ಎಷ್ಟೊಂದು ಕೆಲಸ ಇರುತ್ತೆ, ಯಾವ್ದು ಮಾಡೋದು ಗೊತ್ತಾಗಲ್ಲ, ಗೊಂದಲ. ಕನ್ಫ್ಯೂಷನ್ ಅಂದರೆ ಗೊಂದಲ. ಸರಿನಾ? ವೊಕ್ಯಾಬ್ಯುಲರಿ ಮುಕ್ತಾಯ ಬರೆಯುವ ಸಮಯ ಈಗ. ಆ ಡಿಸಿಪ್ಲಿನ್ಡ್ ಪರ್ಸನ್ ಇವರೇ ಇಲ್ಲಿ ಕೆಲಸ ಮಾಡೋದು. ಕರೆಕ್ಟ್? ಇದು ನಮ್ಮ ಸಬ್ಜೆಕ್ಟ್ ಆಯಿತು. ಮಾಡುವ ಕೆಲಸ ಏನು? ಕ್ಯಾನ್ ಮ್ಯಾನೇಜ್, ನಿಭಾಯಿಸೋದು, ಮತ್ತು ಸಾಧಿಸೋದು. ಎರಡು ವಿಚಾರ, ಎರಡು ವರ್ಬ್ ಇದೆ. ಒಂದು ಅಚೀವ್, ಇನ್ನೊಂದು ಮ್ಯಾನೇಜ್. ಯಾವ ಥರ ಬರೆಯೋದು? ಸ್ವಲ್ಪ ಲೆಂತಿ ಆಯಿತು ಮ್ಯಾಮ್ ಸೆಂಟೆನ್ಸ್. ಯಾವ ಥರ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ. ತಗೊಳ್ಳಿ, ಫಸ್ಟು ಫಾರ್ಮುಲಾ ಬರ್ಕೊಂಡು ಬಿಡೋಣ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ತಗೊಳ್ಳಿ. ಒಬ್ಬ ಶಿಸ್ತುಬದ್ಧ ವ್ಯಕ್ತಿ, ಹಂಗೂ ಬರಿಬೋದು, ಇಲ್ಲ ಈ ಥರ ಆದರೂ ಬರೀರಿ. ಶಿಸ್ತುಬದ್ಧ ವ್ಯಕ್ತಿಯು, ಶಿಸ್ತುಬದ್ಧ ವ್ಯಕ್ತಿಯು, ಉಲ್ಟಾ ಬೇಕಾದರೂ ಬರ್ಕೊಂಡು ಹೋಗ್ಬೋದು. ಅನಗತ್ಯ ಒತ್ತಡ ಅಥವಾ ಗೊಂದಲವಿಲ್ಲದೆ ಬೇಕಾದರೆ ಬರಿಬೋದು, ನಿಮ್ಮ ಇಷ್ಟ. ಓಕೆನಾ? ಶಿಸ್ತುಬದ್ಧ ವ್ಯಕ್ತಿಯು ಈ ಥರನೂ ಬರಿಬೋದು. ಸಮಯವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು ಮತ್ತು ಇನ್ನೊಂದೇನು ಮಾಡ್ಬೋದು? ಅಚೀವ್ ಮಾಡ್ಬೋದು ಗೋಲ್ಸನ್ನು, ಅಲ್ವಾ? ಮತ್ತು ಅಚೀವ್ ದೇರ್ ಗೋಲ್ಸ್, ಮತ್ತು ಅವರ ಗುರಿಗಳನ್ನು ಸಾಧಿಸಬಹುದು. ಯಾವಾಗ ಸಾಧಿಸಬಹುದು? ಯಾವುದೇ ಅನಗತ್ಯ, ಬರೀ ಒತ್ತಡ ಅಲ್ಲ, ಅನಗತ್ಯ ಒತ್ತಡ, ಯಾವುದೇ ಅನಗತ್ಯ ಒತ್ತಡ ಮತ್ತು ಗೊಂದಲವಿಲ್ಲದೆ. ಫುಲ್ ಸ್ಟಾಪ್. ನೋಡಿ, ನಾನು ಹೀಗೆ ಬರೆದಿದ್ದೀನಿ. ಇದನ್ನು ನೀವು ಹೀಗೂ ಬರಿಬಹುದು. ಶಿಸ್ತುಬದ್ಧ ವ್ಯಕ್ತಿಯು ಯಾವುದೇ ಅನಗತ್ಯ ಒತ್ತಡ ಮತ್ತು ಗೊಂದಲವಿಲ್ಲದೆ ಸಮಯವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು ಮತ್ತು ಗುರಿಗಳನ್ನು ಸಾಧಿಸಬಹುದು. ನಿಮಗೆ ಬೇಕಾದರೆ ಈ ವಾಕ್ಯವನ್ನು ನೀವು ನೀಡಿದ್ದಲ್ಲಿ ಇಲ್ಲೂ ಕೂಡ ತಗೊಳ್ಳಿ, ಎಲ್ಲ ಕರೆಕ್ಟೇ. ಹಾಗಾದರೆ ಸಬ್ಜೆಕ್ಟ್ ಏನು? ಶಿಸ್ತುಬದ್ಧ ವ್ಯಕ್ತಿ ಸಬ್ಜೆಕ್ಟ್ ಆಗುತ್ತೆ. ವರ್ಬ್ ಏನು? ಇಲ್ಲಿದೆ. ನಿಭಾಯಿಸಬಹುದು ಒಂದು ವರ್ಬು, ಸಾಧಿಸಬಹುದು ಮತ್ತೊಂದು ವರ್ಬು. ಎರಡು ವರ್ಬ್ ಇದೆ ಅಂತ ನಾನು ಇಲ್ಲಿ ಟಿಕ್ ಮಾಡಿದ್ದೆ, ನೀವು ನೋಡಬಹುದು. ಅದೇ ತರಹನೇ ಇಲ್ಲಿ ಬರೆದಿದ್ದೀನಿ. ಇನ್ನು ಉಳಿದಿರೋದೇನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಕ್ಲಿಯರಾ? ಅರ್ಥ ಆಗಿದೆಯಾ ಸ್ಟೂಡೆಂಟ್ಸ್? ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೆಟಿಂಗ್ ದ ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದೀನಿ ಅನ್ನೋದು ಕ್ಲಾರಿಟಿ ಇದೆಯಾ? ಎಸ್, ಅರ್ಥ ಆಗ್ತಿದೆ ಅಲ್ವಾ? ನೋಡ್ಕೊಳ್ಳಿ. ಬರ್ಕೊಳ್ತಾ ಇದ್ದೀರಾ ಅನ್ನೋದಾದರೆ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ, ಇಲ್ಲ ಇದರ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆಮೇಲೆ ಕೂಡ ಇದನ್ನು ಬರ್ಕೊಳ್ಬಹುದು. ಎಸ್. ಸೊ ಇದಾಗಿತ್ತು ನಮ್ಮ ಇಂದಿನ ತರಗತಿ. ನಿಮಗೆ ಇವತ್ತಿನ ತರಗತಿ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, PSI ಪರೀಕ್ಷೆಗೆ, ಅವ್ರ ಜೊತೆಗೆ ನಮ್ಮ ಕ್ಲಾಸಸ್ ಎಲ್ಲ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮಿಸ್ ಮಾಡ್ದಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು. ಒಳ್ಳೆ ರೀತಿಯ ಕಂಟೆಂಟನ್ನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಕೊಡುವ ಎಲ್ಲ ಪ್ರಯತ್ನ ನಂದಂತೂ ಪ್ರತಿ ಬಾರಿ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಕ್ಲಾಸ್. ತಿರ್ಗಾ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.